ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಃ ಶ್ರೀ ಶಂಕರಾಚಾರ್ಯ ಗುರುರಾಜಾಯ ತೇಜಸೇ ಅದ್ವೈತಾಮೃತತೃಪ್ತಾಯ ಜ್ಞಾನಿರಾಜಾಯ ತೇ ನಮಃ. ನಮಃ ಶ್ರೀ ಸಚ್ಚಿದಾನಂದ ಗುರುರಾಜಾಯ ವೇಧಸೇ ಶಾಂಕರಾದ್ವೈತ ವೇದಾಂತ ತಪೋಮಗ್ನಾಯ ತೇಜಸೇ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತತ್ವ ಜಿಜ್ಞಾಸು ಮುಮುಕ್ಷ ಸಾಧಕರಿಗೆ, ಅದರಲ್ಲಿಯೂ ವಿಶೇಷವಾಗಿ ನಿವೃತ್ತಿ ಧರ್ಮ ಪರಾಯಣರು, ಪುತ್ರೈಷಣ ವಿತ್ತೈಷಣ ಲೋಕೈಷಣಗಳೆಂಬ ಏಷಣಾತ್ರಯಗಳಿಂದ ಬಿಟ್ಟು ಮೇಲಕ್ಕೆ ಎದ್ದು ನಿಂತಿರುವ ನಿಜವಾದ ಮುಮುಕ್ಷ ಸಾಧಕರಾದ ಸನ್ಯಾಸಿ ಪುಂಗವರಿಗೆ ಶಾಂಕರ ಭಾಷ್ಯ ಗ್ರಂಥಗಳೇ ನಿಜವಾಗಿರುವಂಥ ಅಮೃತ ರಸಾಯನ. ಅಂಥ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ಇಂದಿನ ಕಾರ್ಯಕ್ರಮವನ್ನು ಮಾಡೋಣ. ಮಾಂಡೂಕ್ಯೋಪನಿಷತ್ ಭಾಷ್ಯ. ಮಾಂಡೂಕ್ಯೋಪನಿಷತ್ತಿನಲ್ಲಿ 7ನೇ ಮಂತ್ರ ಹೇಳ್ತಾ ಇದೆ, ನಾಂತಃ ಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತಃ ಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಮವ್ಯವಹಾರ್ಯಮಗ್ರಾಹ್ಯಮಲಕ್ಷಣಮಚಿಂತ್ಯಮವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸ ವಿಜ್ಞೇಯ ಮಂತ್ರ. ಭಗವತ್ಪಾದ ಶಂಕರರು ಈ ಮಂತ್ರಕ್ಕೆ ಸುಂದರವಾದ ಭಾಷ್ಯವನ್ನು ಬರೆದು ಕಟ್ಟ ಕಡೆಯಲ್ಲಿ ಒಂದು ಮಾತು ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಮಾಂಡೋಕ್ಯ 7ನೇ ಮಂತ್ರಕ್ಕೆ ಶಂಕರರ ಭಾಷ್ಯ. ಶಾಂತಂ ಶಿವಂ ಅವಿಕ್ರಿಯಂ ಅದ್ವೈತಂ ಭೇದವರ್ಜಿತಂ ತುರೀಯಂ ಬ್ರಹ್ಮ ಆತ್ಮ ಇತಿ ವಿಜ್ಞೇಯಂ. ಎಷ್ಟು ಸೊಗಸಾದ ಮಾತು. ಪರಬ್ರಹ್ಮದ ವಿಶೇಷಣ ವೇದಾಂತಗಳಲ್ಲಿ ತಿಳಿಸಿರುವಂಥ ಪರಬ್ರಹ್ಮವು ಶಾಂತಂ ನಿರ್ವಿಕಾರಂ ಭೇದವರ್ಜಿತಂ. ಆ ಪರಬ್ರಹ್ಮ ತತ್ವ ಸಮುದ್ರದಂತೆ ಶಾಂತವಾಗಿದೆ, ಆಕಾಶದಂತೆ ನಿರ್ವಿಕಾರವಾಗಿದೆ. ಶಿವಂ ಮಂಗಳ ತತ್ವ. ಪರಬ್ರಹ್ಮವನ್ನೇ ಮಂಗಳ, ಏಕೆಂದರೆ ಅದ್ವಿತೀಯವಾದ ತತ್ವ. ಪರಬ್ರಹ್ಮದ ಪಕ್ಕದಲ್ಲಿ ಕೂರಿಸುವುದಕ್ಕೆ 2ನೇ ವಸ್ತುವೇ ಇಲ್ಲದ್ದರಿಂದ ಶಾಂತಂ ಶಿವಂ. ಅವಿಕ್ರಿಯಂ. ಪರಬ್ರಹ್ಮ ಹೇಗಿದೆಯಪ್ಪ ಅಂದರೆ ಅವಿಕ್ರಿಯಂ, ವಿಕಾರರಹಿತವಾಗಿದೆ. ಯದ್ರೂಪೇಣ ಯನ್ನಿಶ್ಚಿತಂ ವಸ್ತು ತದ್ರೂಪಂ ನವ್ಯಭಿಚರತಿ ತತ್ಸತ್ಯಂ. ಪರಬ್ರಹ್ಮವೊಂದೇ ಅವಿಕ್ರಿಯ ತತ್ವ. ಪರಬ್ರಹ್ಮವು ದೇಶಕಾಲ ಪರಿಚ್ಛಿನ್ನ ವಸ್ತುವಲ್ಲದ್ದರಿಂದ ಅದರಲ್ಲಿ ಯಾವ ಯಾವ ವಿಕಾರಗಳೂ ಇಲ್ಲ. ಅದ್ವೈತಂ. ಎಂಥ ವಿಶೇಷಣವಿದೆ. ಪರಬ್ರಹ್ಮವು ದ್ವೈತವಿಲ್ಲದ್ದು. ಬ್ರಹ್ಮದ ಪಕ್ಕದಲ್ಲಿ, ಬ್ರಹ್ಮಕ್ಕಿಂತ ಮೇಲುಗಡೆ, ಬ್ರಹ್ಮಕ್ಕಿಂತ ಕೆಳಗಡೆ ಮತ್ತೊಂದು ವಸ್ತುವನ್ನು ಕೂರಿಸೋಣ ಅಂದರೆ ಸಾಧ್ಯವೇ ಇಲ್ಲ. ಅದ್ವೈತಂ ಬ್ರಹ್ಮ
ಸದೇವ ಸೋಮ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಅದ್ವೈತಂ ಅದ್ವಿತೀಯಂ ಅದ್ವಯಂ ಎಲ್ಲ ಒಂದೇ. ಪರಬ್ರಹ್ಮ ತತ್ವ ಸೆಕೆಂಡ್ಲೆಸ್, ಎಲ್ಲವೂ ತಾನೇ ಆಗಿದೆ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಅಸಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವವಿದಂ ವರಿಷ್ಠಂ ಅನ್ನುವಂತೆ ಪರಬ್ರಹ್ಮವೊಂದನ್ನು ಬಿಟ್ಟು ಉಳಿದ ಯಾವ ವಸ್ತುಗಳು ಇಲ್ಲ. ಭೇದವರ್ಜಿತಂ, ಪರಬ್ರಹ್ಮದಲ್ಲಿ ಯಾವ ಭೇದವೂ ಇಲ್ಲ, ದ್ವೈತವೂ ಇಲ್ಲ. ಬ್ರಹ್ಮ ಪ್ಲಸ್ ಪ್ರಪಂಚ, ಬ್ರಹ್ಮದ ಬಲಗಡೆ, ಬ್ರಹ್ಮದ ಎಡಗಡೆ, ಬ್ರಹ್ಮದ ಒಳಗಡೆ, ಹೊರಗಡೆ ಅಂತಿಲ್ಲ. ಆಕಾಶವನ್ನೇ ನೋಡೋಣ, ಆಕಾಶಕ್ಕೆ ಎಡಗಡೆ ಯಾವುದು, ಬಲಗಡೆ ಯಾವುದು, ಒಳಗಡೆ ಯಾವುದು, ಹೊರಗಡೆ ಯಾವುದು? ಎಲ್ಲವೂ ಆಕಾಶವೇ. ಆಕಾಶ ಎಂದು ಬಿಟ್ಟರೆ ಎಲ್ಲವೂ ಸೇರೋಯಿತು. ನಕ್ಷತ್ರಗಳು, ಗ್ರಹಗಳು, ದೇವತೆಗಳು, ಮನುಷ್ಯರು, ರಾಕ್ಷಸರು, ಪಶು ಪಕ್ಷಿಗಳು ಎಲ್ಲವೂ ಆಕಾಶವೇ ಅಲ್ಲವೇ? ಇದೇ ರೀತಿಯಲ್ಲಿ ಭೇದವರ್ಜಿತಂ, ಪರಬ್ರಹ್ಮದಲ್ಲಿ ಯಾವ ಯಾವ ಭೇದವೂ ಇಲ್ಲ. ಗಂಡು ಹೆಣ್ಣು ಭೇದವಿಲ್ಲ. ಪರಬ್ರಹ್ಮಕ್ಕೆ ಭಾರತೀಯ ಪಾಶ್ಚಾತ್ಯ ಎನ್ನುವ ಭೇದವಿಲ್ಲ. ಪರಬ್ರಹ್ಮದಲ್ಲಿ ಹಿಂದೂ ಕ್ರಿಶ್ಚಿಯನ್ ಮಾಮಳನ್ನನ್ನುವಂಥ ಯಾವ ಯಾವ ಭೇದವೂ ಇಲ್ಲ. ಭೇದವರ್ಜಿತಂ ಬ್ರಹ್ಮ ತುರೀಯಂ ಬ್ರಹ್ಮ. ಪರಬ್ರಹ್ಮವನ್ನು ಮಂತ್ರದಲ್ಲಿ ತುರೀಯ ಅಂತ ಹೇಳ್ತಾ ಇದೆ. ತುರೀಯ, ಚತುರ್ಥ, ತುರ್ಯ ಎಲ್ಲ ಪರ್ಯಾಯ ಪದಗಳು. ಈ ಪರಬ್ರಹ್ಮ ತತ್ವವು ತುರೀಯ ತತ್ವ, ನಾಲ್ಕನೆಯ ತತ್ವ. ಹಾಗಾದರೆ ಮೂರು ಯಾವುದು ಅಂತ ಕೇಳಿದರೆ ವೈಶ್ವಾನರ ಪ್ರಥಮ, ತೈಜಸ ದ್ವಿತೀಯ, ಪ್ರಾಜ್ಞ ತೃತೀಯ. ಭೇದವರ್ಜಿತಂ ಬ್ರಹ್ಮ ತುರೀಯಂ. ವೈಶ್ವಾನರ ಆತ್ಮನೇ ಪ್ರಥಮ ಪದ, ಪ್ರಥಮ ಪಾದ, ಪ್ರಥಮ ಆತ್ಮ. ತೈಜಸ ಆತ್ಮನೇ ದ್ವಿತೀಯ ಪಾದ, ಅನಂತರ ಪ್ರಾಜ್ಞಾತ್ಮನೇ ಮೂರನೇ ಪಾದ. ಈ ಮೂರು ಪಾದಗಳು ಮಾಯಾ ಸಂಖ್ಯಾ ತುರೀಯಂ. ಮಾಯಾ ಸಂಖ್ಯೆಯ ದೃಷ್ಟಿಯಿಂದ ಬ್ರಹ್ಮವನ್ನು ತುರೀಯ ಅಂತ ಹೇಳ್ತಾ ಇದ್ದೇವೆ. ನಿಜವಾಗಿ ನೋಡಿದರೆ ವೈಶ್ವಾನರನು ಬ್ರಹ್ಮವೇ. ಬ್ರಹ್ಮದ ದೃಷ್ಟಿಯಿಂದ ವೈಶ್ವಾನರನಿಲ್ಲ, ತೈಜಸ ಅಂತೇವೆ. ಪರಬ್ರಹ್ಮದ ದೃಷ್ಟಿಯಿಂದ ತೈಜಸ್ಸನೂ ಇಲ್ಲ, ಪ್ರಾಜ್ಞನೂ ಇಲ್ಲ. ಎಲ್ಲವೂ ಪರಬ್ರಹ್ಮವೇ. ಪರಬ್ರಹ್ಮವೇ ವೈಶ್ವಾನರ ಆತ್ಮನಾಗಿ, ತೈಜಸ ಆತ್ಮನಾಗಿ, ಪ್ರಾಜ್ಞಾತ್ಮನಾಗಿ ತೋರುತ್ತಿದೆ ಎಂದು ತಿಳಿದಾಗ ತುರೀಯಂ ಬ್ರಹ್ಮ. ಬ್ರಹ್ಮವನ್ನು ಉಪನಿಷತ್ತುಗಳಲ್ಲಿ ತುರೀಯ ಅಂತ ಕರೀತಾರೆ. ನಾಲ್ಕನೇದು ಅನ್ಬೇಕಾದ್ರೆ ಹಿಂದಿನ ಮೂರು ಸತ್ಯವಾಗಿರಬೇಕಲ್ವೇ? ಸತ್ಯವಾಗಿಲ್ಲ. ಇದನ್ನೇ ಭಗವತ್ಪಾದ ಶಂಕರಾಚಾರ್ಯರು ಮಾಯಾ ಸಂಖ್ಯಾ ತುರೀಯಂ ಕರೆದಿದ್ದಾರೆ. ಇದು ಪರಬ್ರಹ್ಮ ತತ್ವ. ಈ ಪರಬ್ರಹ್ಮ ತತ್ವವನ್ನು ವಿಜ್ಞೇಯಂ ಎಲ್ಲ ಮುಮುಕ್ಷಗಳು ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ಬ್ರಹ್ಮ ಆತ್ಮ ಇತಿ ವಿಜ್ಞೇಯಂ. ಇದೇ ವಿಶೇಷ. ಪರಬ್ರಹ್ಮವನ್ನೇ ಆತ್ಮ ನಾನು ಎಂದು ತಿಳಿಯಬೇಕು. ಪರಬ್ರಹ್ಮ ತತ್ವವು ನನಗಿಂತ ಭಿನ್ನವಾಗಿಲ್ಲ, ನಾನೇ ಪರಬ್ರಹ್ಮ ತತ್ವ. ಎಷ್ಟು ಚೆನ್ನಾಗಿದೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿಬಿಟ್ಟು ಯೋ ವೇದನಿ ತಂಗುಹಾಯ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ. ಮನುಷ್ಯನು ವೈರಾಗ್ಯ ಭಾಗ್ಯ ಸಂಪನ್ನನಾಗಿ ತತ್ವ ಜಿಜ್ಞಾಸವಾಗಿ ವೇದಾಂತಾರ್ಥ ವಿಚಾರವನ್ನು ಮಾಡುತ್ತಾ ಬಂದರೆ ಅವನಿಗೆ ಜ್ಞಾನೋದಯವಾಗಿದೆ. ನಾನೇ ಬ್ರಹ್ಮ ಎಂದು. ಯಾವನೇ ಒಬ್ಬ ಮನುಷ್ಯ ತಾನೇ ಬ್ರಹ್ಮವೆನ್ನುವಂಥ ಸಂದೇಶವನ್ನು ಅರ್ಥ ಮಾಡಿಕೊಂಡು ಬ್ರಹ್ಮದಲ್ಲಿ ಉಳಿದುಕೊಳ್ಳುತ್ತಾನೆಯೋ ಅವನು ಬ್ರಹ್ಮವೇ ಆಗಿಬಿಡ್ತಾನೆ. ಸಯೋ ಹವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಮುಂಡಗೋಪನಿಷತ್ತಿನ ಒಂದು ಮಂತ್ರ.
ಸಯೂಹವೈ ತತ್ಪರಮಂ ಬ್ರಹ್ಮವೇದ. ಯಾವುದೇ ಮನುಷ್ಯನಾಗಿರಬಹುದು, ಜಾತಿ ವರ್ಣಾಶ್ರಮಗಳಿಲ್ಲ, ಅಂಥವನು ಈ ತುರಿಯ ಸ್ವರೂಪವಾಗಿರುವ ಬ್ರಹ್ಮವನ್ನು ನಾನು ಎಂದು ತಿಳಿದುಕೊಳ್ಳಬೇಕು. ತಿಳಿದುಕೊಂಡರೆ ಅವನಿಗೆ ಅಜ್ಞಾನ ನಿವೃತ್ತಿಯಾಯಿತು, ಶೋಕಮೋಹಗಳ ನಿವೃತ್ತಿಯಾಯಿತು, ಕರ್ಮಗಳ ಬಂಧನ ನಿವೃತ್ತಿಯಾಯಿತು. ಅಂಥವನಿಗೆ ಪುನರ್ಜನ್ಮವಿಲ್ಲ, ನಸಭೂಯೋಭಿಜಾಯತೆ ಎನ್ನುವಂಥ ವಾಕ್ಯವನ್ನು ಭಗವತ್ಪಾದ ಶಂಕರರು ತಮ್ಮ ಮಾಂಡೂಕ್ಯ ಭಾಷೆಯಲ್ಲಿ ಬರೆದಿದ್ದಾರೆ. ಇದು ಪರಬ್ರಹ್ಮದ ಲಕ್ಷಣ. ಶಾಂತಂ ಶಿವಂ ಅವಿಕ್ರಿಯಂ ಅದ್ವೈತಂ ಭೇದವರ್ಜಿತಂ ತುರೀಯಂ ಬ್ರಹ್ಮ ಆತ್ಮ ಇತಿ ವಿಜ್ಞೇಯಂ. ಭಗವತ್ಪಾದ ಶಂಕರರ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಇಂಥ ಪರಬ್ರಹ್ಮ ತತ್ವವನ್ನು ನಮ್ಮ ಪರಮಾರ್ಥ ಸ್ವರೂಪವಾಗಿದೆ ಎಂದು ತಿಳಿದುಕೊಂಡು ಆತ್ಮಜ್ಞಾನಿಗಳಾಗಿ ಅಜ್ಞಾನವನ್ನು ದೂರ ಮಾಡಿಕೊಂಡು ನಾವೆಲ್ಲರೂ ಪರಿಪೂರ್ಣವಾದಂಥ ಬ್ರಹ್ಮಾನಂದವನ್ನು ಹೊಂದುವಂತೆ ಭಗವತ್ಪಾದ ಶಂಕರರು ಎಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.